ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಬಸ್ ಪಾಸ್ ಕುರಿತು ಒಂದು ಸುದ್ದಿ ಹಾವೇರಿ ಜಿಲ್ಲೆಯಿಂದ ಬರ್ತಾ ಇದೆ. ಅದನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ. ವಾಣಿಜ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪದೇ ಪದೇ ನಿಯಮ ಬದಲಾವಣೆ ಮಾಡುವುದರಿಂದ ವಿಶೇಷ ಚೇತನರ ಬಸ್ ಪಾಸ್ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಶೇಷ ಚೇತನರಿಗೆ ರಿಯಾಯಿತಿ ದರದಲ್ಲಿ ಬಸ್ ಪಾಸನ್ನು ಸಾರಿಗೆ ಸಂಸ್ಥೆ ನೀಡುತ್ತಿದೆ. ಆದರೆ ಬಸ್ ಪಾಸ್ ನೀಡುವ ಕುರಿತು ನಿಯಮವನ್ನು ಕಳೆದ 2 ವರ್ಷಗಳಿಂದ ಬದಲಾಯಿಸಲಾಗ್ತಾ ಇದೆ. ಫಲಾನುಭವಿಗಳ ಅರ್ಹತೆ ಮಾನದಂಡವನ್ನು ಕಳೆದ ವರ್ಷ ಬದಲಾವಣೆ ಮಾಡಿದ್ದು, ಸಂಸ್ಥೆ ಈ ವರ್ಷ ಮತ್ತೆ ಬದಲಾವಣೆ ತಂದಿದೆ. ಮೊದಲು ದೀರ್ಘಕಾಲದ ನರರೋಗದಿಂದ ಕ್ರೋನಿಕಲ್ ನ್ಯೂರಾಲಜಿಕಲ್ ಕಂಡೀಷನ್ ಗೆ ಸಂಬಂಧಪಟ್ಟ ರೋಗಕ್ಕೆ ಬಳಲುತ್ತಿರುವವರು ವಿಶೇಷ ಚೇತನರ ಬಸ್ ಪಾಸ್ ಪಡೆಯಲು ಅರ್ಹತೆ ಹೊಂದಿದ್ದರು. ಆದರೆ ಕಳೆದ ವರ್ಷ ಇದನ್ನು ಬಸ್ ಪಾಸ್ ಅರ್ಹತೆ ಯಾದಿಯಿಂದ ತೆಗೆದುಹಾಕಲಾಯಿತು. ಇದರಿಂದ ಜಿಲ್ಲೆಯ ನೂರಾರು ವಿಶೇಷ ಚೇತನರು ಬಸ್ ಪಾಸ್ ಇಲ್ಲದೆ ತೊಂದರೆಗೆ ಸಿಲುಕಿದರು. ಪ್ರಸಕ್ತ ವರ್ಷ ಮತ್ತಷ್ಟು ಬಿಗಿ ನಿಯಮ ಜಾರಿಗೊಳಿಸಿದ ಸಂಸ್ಥೆ ಬಹುವಿಧ ಅಂಗವಿಕಲತೆ ಮಲ್ಟಿಪಲ್ ಡಿಸಬಿಲಿಟಿ ಹೊಂದಿದ ವಿಕಲಚೇತನರನ್ನು ಬಸ್ ಪಾಸ್ ಯಾದಿಯಿಂದ ಹೊರಗಿಡಲಾಗಿದೆ. ಹೀಗಾಗಿ ಜಿಲ್ಲೆಯ ನೂರಾರು ಜನ ವಿಶೇಷ ಚೇತನರು ತೊಂದರೆ ಅನುಭವಿಸುತ್ತಿದ್ದು, ಜಿಲ್ಲಾ ವಿಕಲಚೇತನರ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆಗಳು ಸಮಸ್ಯೆ ಬಗೆಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತಾಳಮೇಳ ಇಲ್ಲವೇ? ವಿಶೇಷ ಚೇತನರ ಕಲ್ಯಾಣ ಇಲಾಖೆ ಮಾನದಂಡಗಳ ಪ್ರಕಾರ 21 ಬಗೆಯ ದೈಹಿಕ ನ್ಯೂನತೆ ಇರುವವರಷ್ಟು ವಿಶೇಷ ಚೇತನರೆಂದು ಗುರುತಿಸಲಾಗಿದೆ. ಆದರೆ ವಾಣಿಜ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 7 ಬಗೆಯ ದೈಹಿಕ ನ್ಯೂನತೆ ಇರುವವರು ಮಾತ್ರ ರಿಯಾಯಿತಿ ಬಸ್ ಪಾಸ್ಗೆ ಅರ್ಹರೆಂದು ಗುರುತಿಸುತ್ತಿದೆ. ಈ ವಿಭಿನ್ನ ನಿಯಮಗಳ ಬಗ್ಗೆ ವಿಶೇಷ ಚೇತನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. 21 ಬಗೆಯ ದೈಹಿಕ ನ್ಯೂನತೆಯ ಗುರುತು. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸುಮಾರು 21 ಬಗೆಯ ವಿಶೇಷ ಚೇತನರ ಮಾದರಿಗಳನ್ನು ಗುರುತಿಸಿದೆ. ದೃಷ್ಟಿದೋಷ, ಮಂದದೃಷ್ಟಿ, ಕುಷ್ಠರೋಗದಿಂದ ಗುಣಮುಖರಾದವರು, ಶ್ರವಣದೋಷ, ದೈಹಿಕ ಅಂಗವಿಕಲತೆ, ಕುಬ್ಜತೆ, ಭೌತಿಕ ವಿಕಲತೆ, ಮಾನಸಿಕ ಅಸ್ವಸ್ಥತೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಮೆದುಳುವಾತ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಕ್ರೋನಿಕಲ್ ನ್ಯೂರಾಲಜಿಕಲ್ ಕಂಡೀಷನ್, ನಿರ್ದಿಷ್ಟ ಕಲಿಕಾ ನ್ಯೂನತೆ, ಮಲ್ಟಿಪಲ್ ಸ್ಕ್ಲೆರೋಸಿಸ್, ಮಾತು ಮತ್ತು ಭಾಷಾ ವಿಕಲತೆ, ಥೆಲಿಸ್ಮಿಯಾ, ಹಿಮೋಫಿಲಿಯಾ, ಸಿಕಲ್ ಸೆಲ್, ಬಹುವಿಧ ಅಂಗವಿಕಲತೆ, ಆಸಿಡ್ ದಾಳಿಗೊಳಗಾದವರು, ಪಾರ್ಕಿನ್ಸನ್ಸ್ ಕಾಯಿಲೆ ಎಂದು ಇಲಾಖೆ ಗುರುತಿಸುತ್ತದೆ. ವಿಶೇಷ ಚೇತನರಿಗಷ್ಟೇ, ಅಂದರೆ 7 ಬಗೆಯ ವಿಶೇಷ ಚೇತನರಿಗಷ್ಟೇ ನಾವು ಬಸ್ ಪಾಸ್ ನೀಡ್ತೇವೆ ಅಂತ ರಾಜ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ತಿಳಿಸುತ್ತಾರೆ. ಅವ್ಯಾವು ಅಂದರೆ ಅಂಧ ವಿಶೇಷ ಚೇತನರು, ಮಂದದೃಷ್ಟಿ, ಕುಷ್ಠರೋಗ ನಿವಾರಿತರು, ಶ್ರವಣದೋಷವುಳ್ಳವರು, ಚಲನವಲನ ಅಂಗವಿಕಲತೆ, ಬುದ್ಧಿಮಾಂದ್ಯತೆ ಮತ್ತು ಮಾನಸಿಕ ಅಸ್ವಸ್ಥತೆ. 47,000 ವಿಶೇಷ ಚೇತನರಿದ್ದಾರೆ. 21 ಬಗೆಯ ವಿಕಲಚೇತನ ಯಾದಿಯ ಪ್ರಕಾರ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 37,685 ವಿಶೇಷ ಚೇತನರಿಗೆ UDAD ಕಾರ್ಡ್ ನೀಡಲಾಗಿದೆ. ಈ ಪೈಕಿ ಪ್ರತಿ ವರ್ಷ ಜಿಲ್ಲೆಯ ಸುಮಾರು 3,200 ರಿಂದ 3,500 ವಿಶೇಷ ಚೇತನರಿಗೆ ರಿಯಾಯಿತಿ ದರದ ಬಸ್ ಪಾಸ್ ವಿತರಿಸಲಾಗುತ್ತದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಕರ್ನಾಟಕ ರಾಜ್ಯ ಸಂಸ್ಥೆ ಅಂಧತ್ವ, ಮಂದದೃಷ್ಟಿ, ಕುಷ್ಠರೋಗ ನಿವಾರಿತವಾದವರು, ಶ್ರವಣದೋಷವುಳ್ಳವರು, ಚಲನವಲನ ಅಂಗವಿಕಲತೆ, ಬುದ್ಧಿಮಾಂದ್ಯತೆ, ಮಾನಸಿಕ ಅಸ್ವಸ್ಥತೆ ಹೊಂದಿದ ವಿಶೇಷ ಚೇತನರಿಗೆ ಮಾತ್ರ ಬಸ್ ಪಾಸ್ ನೀಡಲು 2016ರಲ್ಲಿ ಆದೇಶವಿದೆ. ಎಲ್ಲ ಬಗೆಯ ವಿಶೇಷ ಚೇತನರಿಗೆ ಬಸ್ ಪಾಸ್ ಕೊಡಬೇಕೆಂಬ ಆದೇಶ ಬಂದರೆ ಅವರಿಗೂ ನಾವು ಕೊಡುತ್ತೇವೆ ಎಂದು ಅಶೋಕ್ ಪಾಟೀಲ್, ವಿಭಾಗೀಯ ಸಂಚಾರ ಅಧಿಕಾರಿ, ಹಾವೇರಿ ಇವರು ತಿಳಿಸಿರುತ್ತಾರೆ. ಜಿಲ್ಲಾ ವಿಕಲಚೇತನರ ಇಲಾಖೆ 21 ಬಗೆಯ ವಿಕಲತೆ ಗುರುತಿಸಿದೆ. ಮಲ್ಟಿಪಲ್ ಡಿಸಬಿಲಿಟಿ ಇರುವ ವಿಶೇಷ ಚೇತನರು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಹೋದಾಗ ನಿರಾಕರಿಸಿದ್ದಾರೆ. ಅಂತಹ ವಿಶೇಷ ಚೇತನರು ಇಲಾಖೆಗೆ ಬಂದು ದೂರು ನೀಡಿದರೆ ಕಮಿಷನರ್ಗೆ ಪತ್ರ ಬರೆಯಲಾಗುವುದು ಎಂದು ಆಶು ನದಾಫ್, ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ. ಏನೇ ಆಗಲಿ ಸ್ನೇಹಿತರೆ, ಇಡೀ ರಾಜ್ಯಕ್ಕೆ ಒಂದು ನಿಯಮ ಆದರೆ ಮತ್ತೆ ಈ ಹಾವೇರಿ ಜಿಲ್ಲೆಗೆ ಯಾಕೆ ಅಂತಕ್ಕಂಥ ಪ್ರಶ್ನೆ ಹುಟ್ಟುತ್ತದೆ. ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಯಾವುದೇ ತಾರತಮ್ಯ ಆಗ್ತಾ ಇಲ್ಲ, ಎಲ್ಲರಿಗೂ ಕೂಡ ಬಸ್ ಪಾಸನ್ನು ವಿತರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಕೂಡಲೇ ವಿಶೇಷ ಚೇತನರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ಪಾಸನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ.